ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ತೇನೆ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಸಾಲ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಬಟ್ಲು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ 2 ಬಟ್ಲು ಹಾಕಿದೆ, 3 ಬಟ್ಲು ಹಾಕಿದೆ, 4 ಬಟ್ಲು ರೇಷನ್ ಅಕ್ಕಿ ಹಾಕಿದ್ದೀನಿ. 4 ಬಟ್ಲು ರೇಷನ್ ಅಕ್ಕಿಗೆ 1 ಬಟ್ಲು ಉದ್ದಿನಬೇಳೆ ಹಾಕಿದ್ದೀನಿ, 2 ಸ್ಪೂನು ತೊಗರಿಬೇಳೆ ಹಾಕಿದ್ದೀನಿ ನೋಡಿ. ಅದಕ್ಕೆ 2 ಸ್ಪೂನು ಹೆಸರುಬೇಳೆ, 1 ಸ್ಪೂನು ಮೆಂತ್ಯಕಾಳು, ಹಾಗೆ 2 ಸ್ಪೂನು ಕಡಲೆಬೇಳೆ, ಇಷ್ಟೆಲ್ಲ ಹಾಕಿದ್ದೀನಿ. ಇದನ್ನು ನಾನು 2 ರಿಂದ 3 ಸಾರಿ ತೊಳ್ಕೊಂಡು ಬರ್ತೀನಿ ನೋಡಿ. 2 ರಿಂದ 3 ಸಾರಿ ತೊಳ್ಕೊಂಡು ಬೇರೆ ನೀರು ಹಾಕಿ ನೆನೆಯಕ್ಕೆ ಬಿಡ್ತೀನಿ. ಇದು 7 ರಿಂದ 8 ಗಂಟೆಗಳ ಕಾಲ ನೆನಿಬೇಕು. ಬೇಗ ನೆನೆ ಹಾಕಬೇಕು, ಬೇಗ ರುಬ್ಬಬೇಕಾಗತ್ತೆ ನೋಡಿ. ಇವಾಗ ಸುಮಾರು 6 ಗಂಟೆ ಆಗಿದೆ. ಇವಾಗ ನೀರೆಲ್ಲ ಬಸ್ಕೊಂಡು ಬಂದಿದ್ದೀನಿ. ರುಬ್ಕೊಳ್ಳೋಣ ಇವಾಗ ನೋಡಿ. ಒಂದು ಜಾರ್ ಇಟ್ಕೊಂಡಿದ್ದೀನಿ, ಆ ಜಾರಿಗೆ ಅಕ್ಕಿ ಹಾಕ್ಕೊತೀನಿ ನೋಡಿ. ಅಕ್ಕಿನೂ ಬೇಳೆ ಮಿಶ್ರಣನೂ ಹಾಕ್ಕೋತೀನಿ ಜಾರ್ಗೆ. ಸ್ವಲ್ಪ ನೀರು ಹಾಕ್ಕೊತೀನಿ. ಇವಾಗ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ. ನುಣ್ಣಗೆ ರುಬ್ಬಿದ್ದಾಯಿತು. ಒಂದು ಪಾತ್ರೆಗೆ ತೆಕ್ಕೊತೀನಿ. ಇದೇ ಥರ ಎಲ್ಲ ಅಕ್ಕಿನೂ ನುಣ್ಣಗೆ ರುಬ್ಕೊತೀನಿ ನಾನು. ಅಕ್ಕಿ ಎಲ್ಲ ರುಬ್ಬಿದ್ದಾಯಿತು. ಇವಾಗ ಉದ್ದಿನಬೇಳೆ ಹಾಕ್ಕೊತೀನಿ ನೋಡಿ. ಎಲ್ಲ ಉದ್ದಿನಬೇಳೆನೂ ಜಾರಿಗೆ ಹಾಕ್ಕೊಂಡೆ, ಅದೇ ಜಾರಿಗೆ. ಇವಾಗ ಇದನ್ನು ನಾನು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊತೀನಿ. ಇದನ್ನು ನಾನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ. ನೋಡಿ ಉದ್ದಿನಬೇಳೆನೂ ನುಣ್ಣಗೆ ರುಬ್ಬಿದ್ದಾಯಿತು. ಅಕ್ಕಿ ರುಬ್ಬಿದ್ನಲ್ಲ ಅದೇ ಮಿಶ್ರಣಕ್ಕೆ ನಾನು ಹಾಕ್ಕೊತೀನಿ. ಈ ಕಡೆ ನಾನು ಅವಲಕ್ಕಿ ಹಾಕ್ಕೊತೀನಿ ನೋಡಿ. 1 ಮುಷ್ಟಿಯಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ. 1.5 ಮುಷ್ಟಿಯಷ್ಟು ಅವಲಕ್ಕಿ ಹಾಕಿದ್ದೀನಿ. ಹಾಗೆ ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ನೆನೆಯಕ್ಕೆ ಬಿಡೋಣ. ನೆನೆಯಕ್ಕೆ ಬಿಟ್ಟ ಮೇಲೆ ಅದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನಾನು ನೋಡಿ. ಇವಾಗ ನೆಂದಿದೆ, ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ. ಅದು ನುಣ್ಣಗೆ ರುಬ್ಬಿದ್ದಾಯಿತು. ಅಕ್ಕಿನೂ ಉದ್ದಿನಬೇಳೆ ಮಿಶ್ರಣಕ್ಕೆ ಅವಲಕ್ಕಿ ಪೇಸ್ಟು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ತಾಯಿಲ್ಲ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ತಾಯಿಲ್ಲ, ಉಪ್ಪು ಹಾಕ್ತಾಯಿಲ್ಲ, ಎಲ್ಲ ಇವಾಗ ಮಿಕ್ಸ್ ಆಗಿದ್ದಾಯಿತು. ಈ ಕಡೆ ಒಂದು ತಟ್ಟೆ ಇಟ್ಟಿದ್ದೀನಿ. ತಟ್ಟೆ ಮೇಲೆ ಹಿಟ್ಟಿನ ಪಾತ್ರೆ ಇಡ್ತೀನಿ. ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ತೀನಿ. ಕೆಳಗಡೆ ಏನಕ್ಕೆ ತಟ್ಟೆ ಇಟ್ಟಿದ್ದೀನಿ ಅಂದರೆ ಹಿಟ್ಟು ಉಬ್ಬಿದ್ರೆ ಹುಳಿ ಬಂದರೆ ಆ ತಟ್ಟೆ ಮೇಲೆ ಚೆಲ್ಲುತ್ತೆ, ಅದಕ್ಕೋಸ್ಕರ ಇಟ್ಟಿದ್ದೀನಿ. ಇದನ್ನು ನಾನು ಓವರ್ ನೈಟು ಇಡ್ತೀನಿ. ಈ ಕಡೆ ನೋಡಿ ಒಂದು ಜಾರ್ ಇಟ್ಟಿದ್ದೀನಿ. ಆ ಜಾರ್ಗೆ ನಾನು ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊತೀನಿ. ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನು. 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಜೀರಿಗೆ 1/2 ಟೀ ಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಷ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ. ಇದನ್ನು ನಾನು ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ. ಒಂದು ಬೌಲಿಗೆ ತೆಗ್ದಿದ್ದಾಯಿತು. ಸೈಡಲ್ಲಿ ಇಡ್ತೀನಿ ಇದನ್ನು. ಈ ಕಡೆ ನಾನು ಒಂದು ಆಲೂಗಡ್ಡೆ ಪಲ್ಯ ಮಾಡಿ ತೋರಿಸ್ತೀನಿ ನೋಡಿ. 3 ರಿಂದ 4 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತೀನಿ ನೋಡಿ. ಸಾಸಿವೆ ಸಿಡಿತಾ ಇದ್ದಾಗೆ ಕಡಲೆಬೇಳೆ ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕಂದು ಬಣ್ಣಕ್ಕೆ ಬರೋವರೆಗೂ. ಕಡಲೆಬೇಳೆ ಫ್ರೈ ಆಗಿದ್ದಾಯಿತು. ಮೆಣಸಿನ್ಕಾಯಿ ಹಾಕ್ಕೊತೀನಿ, ಅದನ್ನು ಸ್ವಲ್ಪ ಫ್ರೈ ಆಗಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ, ಅದು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಇವಾಗ ಈರುಳ್ಳಿ ಹಾಕ್ಕೊತೀನಿ ನೋಡಿ. ಚಿಕ್ಕದಾಗಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ. 3 ರಿಂದ 4 ಈರುಳ್ಳಿ.
ಇವಾಗ ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ ನೋಡಿ. ಚೆನ್ನಾಗಿ ಸಾಫ್ಟ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಇವಾಗ ಈರುಳ್ಳಿ ಫ್ರೈ ಆಗಿದ್ದಾಯಿತು. ನಾನು ಅರಿಶಿನ ಹಾಕ್ಕೊತೀನಿ ನೋಡಿ, ಅರಿಶಿನ ಪುಡಿ, ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ ಎಲ್ಲ ಈರುಳ್ಳಿ ಮಿಕ್ಸ್ ಆಗಿದ್ದಾಯಿತು. ಬೇಯಿಸಿಟ್ಕೊಂಡಿದ್ದೆ ನಾನು 5 ರಿಂದ 6 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಕುಕ್ಕರಲ್ಲಿ. 4 ವಿಜಿಲ್ ಹೊಡಿಸಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ್ದಾಯಿತು. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ, ಹಾಗೆ ಹಾಫ್ ಲಿಂಬೆಹಣ್ಣು ರಸನ ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇವಾಗ ಮಿಕ್ಸ್ ಆಗಿದ್ದಾಯಿತು. ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊತೀನಿ ನಾನು. ಇಲ್ಲಿ ನೋಡಿ, ಈ ಕಡೆ ನಾನು ಹಿಟ್ಟಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನೈಟ್ ಹಾಕಿರಲಿಲ್ವಲ್ಲ, ಇವಾಗ ಹಾಕ್ಕೊತೀನಿ ಹಿಟ್ಟು ಬೆಳಗ್ಗೆ ಮಾಡುವಾಗ. ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ನೋಡಿ ಒಂದು ತವಾ ಇಟ್ಟಿದ್ದೀನಿ ಕಾಯೋಕ್ಕೋಸ್ಕರ. ಚೆನ್ನಾಗಿ ಕಾಯಬೇಕು ತವಾ. ಗ್ಯಾಸ್ ಆನ್ ಮಾಡ್ಕೊತೀನಿ. ಚೆನ್ನಾಗಿ ಕಾಯಬೇಕು ತವಾ. ಇವಾಗ 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ನೋಡಿ. ಫಸ್ಟ್ ಮಾತ್ರ ಈ ಥರ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಡ್ತಾ ಇದ್ದೀನಿ ನಾನು. ಫಸ್ಟಿಗೆ ಮಾತ್ರ ಈ ಥರ ಮಾಡ್ಕೋಬೇಕು. ಹಾಗೆ ನಾನು 1 ರಿಂದ 1.5 ಸ್ಪೂನು ಹಿಟ್ಟು ಹಾಕ್ಕೊತೀನಿ ನೋಡಿ, ದೋಸೆ ಹಿಟ್ಟು. ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಚಿಕ್ಕದು ಬೇಕು ಅಂದರೆ 1 ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ನೋಡಿ ಸ್ಪ್ರೆಡ್ ಆಗಿದ್ದಾಯಿತು. ಎಣ್ಣೆನೂ ನಾನು ಸ್ಪ್ರೆಡ್ ಮಾಡ್ಕೊತೀನಿ ಸುತ್ತೂ. ಎಣ್ಣೆ ಸ್ಪ್ರೆಡ್ ಆಗಿದ್ದಾಯಿತು. ನಾನೊಂದು ಚಟ್ನಿ ಮಾಡ್ಕೊಂಡಿದ್ನಲ್ಲ, ಮಸಾಲೆಗೋಸ್ಕರ ಒಂದು ಚಟ್ನಿ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ದೋಸೆ ಮೇಲೆ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಎಲ್ಲ ಕಡೆ. ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಕು ಅಂದರೆ ಸ್ವಲ್ಪನೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾಯಿತು. ಇವಾಗ ನಾನು ಆಲೂಗಡ್ಡೆ ಪಲ್ಯ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಲೂಗಡ್ಡೆ ಪಲ್ಯ ಹಾಕ್ತೀನಿ. ಅದನ್ನು ಒಂದು ಸ್ವಲ್ಪ ಉದ್ದ ಹಾಕ್ಕೋಬೇಕು, ಉದ್ದ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಒಂದು ಸೈಡ್ದು ಫೋಲ್ಡ್ ಮಾಡ್ಕೊತೀನಿ ನೋಡಿ. ಒಂದು ಸೈಡ್ದು ಫೋಲ್ಡ್ ಮಾಡಿದೆ, ಹಾಗೆ ಇನ್ನೊಂದು ಸೈಡ್ದು ಫೋಲ್ಡ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ. ಮಸಾಲ ದೋಸೆ, ಕ್ರಿಸ್ಪಿ ಸಾಫ್ಟಿ ಮಸಾಲ ದೋಸೆ ರೆಡಿ ಆಗಿದೆ. ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ.